ನೋಡಪ್ಪ, ಸ್ವ ಇಚ್ಛೆಯಿಂದ ಯಾರಿಗೆ ಆಸ್ತಿ ನಮಗೆ ಇದು ಝೋನಿಂಗ್ ಇದೆ, ನಮ್ಗೆ ಬೇಕು, ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ. ಯಾರಿಗೆ ಬೇಡ ಅಂತ ಬಿಡ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ವಿ ವಿಲ್ ನಾಟ್ ಫೋರ್ಸ್ ಎನಿವನ್. ಕೆಲವೆಲ್ಲ ಏನೇನೋ ಹೇಳಿದಾರಲ್ಲ, ರೈತರ ಕಷ್ಟ ಸುಖ ಕೇಳಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು, ಅವ್ರ ಭಾವನೆ ಕೇಳಬೇಕು. ವಾಟ್ ಇಸ್ ದಿ ಲೀಗಲ್ ಪಾಯಿಂಟ್? ವಾಟ್ ಇಸ್ ದಿ ಲೀಗಲ್ ಪಾಯಿಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳ ಜನ ಚೀಫ್ ಮಿನಿಸ್ಟರ್ಗಳು ಪಾಪ ಏನೇನೋ ಇಂಥಗಳು ತೀರ್ಮಾನವನ್ನು ಮಾಡಿ ತೊಂದರೆಗಳನ್ನು ಅನುಭವಿಸಿದ್ದಾರೆ. ನನಗೆ ಅನುಭವಿಸುತ್ತಾರಿಲ್ಲ. ಇದು ಬೇಕೋ ಬೇಡವೋ ಏನು ಲೀಗಲ್ ಪಾಯಿಂಟ್ ಇವೆಲ್ಲ ನೋಡ್ಬೇಕಲ್ಲಪ್ಪ. ನನಗೇನು ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಅಟ್ಲೀಸ್ಟ್ 4-6 ಜನ ಚರ್ಚೆ ಮಾಡಬೇಕಲ್ಲ, ನಿಮ್ಮಂತವ್ರನ್ನು ಕೇಳಬೇಕಲ್ಲ. Pardon? Of course. See, it is a love he has given me. He is torturing my image. Why did he do it to the DLF? Why was it? ಸರ್, ಈಗ ಒಂದ್ ವೇಳೆ ಇಚ್ಛೆಯಿಂದ ಕೊಡೋದಾದ್ರೆ ಸರ್, ಯಾರು ಇರ್ಬೇಕು ಅಂದ್ರೆ ಆ ರೆಡ್ ಝೋನ್ ಲಿಫ್ಟ್ ಮಾಡ್ತೀರಾ ಸರ್? ಆ ಆಪ್ಷನ್ ಏನು ಹಾಕಿದ್ರು, ಅದನ್ನ ಏನ್ ಮಾಡ್ತೀವಿ ಸರ್? ವ್ಯವಸಾಯ ಮಾಡೋರಿಗೆ ರೆಡ್ ಝೋನ್ ಇದ್ರೆ ಏನಿದ್ರೆ ವ್ಯವಸಾಯ ಮಾಡೋದು ರೆಡ್ ಝೋನ್ ಇದೆ, ರೆಡ್ ಝೋನ್ ಲಿಫ್ಟ್ ಮಾಡ್ತೀರಾ? ನಾನು ಯಾವುದು ಮುಟ್ಟಕ್ಕೆ ಹೋಗುದಿಲ್ಲ, ನನಗೆ ಅಧಿಕಾರ ಇಲ್ಲ. ನಾನು ಸ್ಟೇಟಸ್ ಕೋ ಏನು ಅವರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ಮುಂದುವರಿಸ್ತೀವಿ. ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ, ನಂದು ಯಾವ ತರದ ಅಭ್ಯಂತರ ಇಲ್ಲ. ಅದರಲ್ಲಿ ಯಾರು ಲ್ಯಾಂಡ್ ಕೊಡಲ್ಲ ಅಂದ್ರೆ ನಾವು ತಗೊಳ್ಳಲ್ಲ ಅಂತ ಹೇಳಿ, ಯಾರು ಕೊಡಲ್ಲ ಅಂದ್ರೆ ನಾವೇ ಫೋರ್ಸ್ ಮಾಡ್ತೀವಿ. ಯಾರು ಜಮೀನನ್ನ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ, ಅವ್ರು ತಗೊಂಡು ನಮ್ದು ಏನ್ ಬೇಕೋ ಸರ್ಕಾರದ ಯೋಜನೆ ಇದೆ, ಸರ್ಕಾರ ಯೋಜನೆ ಮುಂದುವರಿತದೆ. ವೈ ಐ ಶುಡ್ ಸ್ಟಾಪ್? ದೇ ಹ್ಯಾವ್ ಟೇಕನ್ ಮನಿ, ವಿ ಹ್ಯಾವ್ ಗಿವನ್ ಮನಿ ಟು ದೆಮ್, ನೋಟಿಫಿಕೇಶನ್ ಆಗಿದೆ. ಆದ್ಮೇಲೆ ಅವ್ರು ದುಡ್ಡು ಖುಷಿಯಿಂದ ಬಂದು ತೆಗೆದುಕೊಂಡಿದ್ದಾರೆ. ನಮ್ಗೆ ಒಳ್ಳೆ ಚಾನ್ಸು, ಕುಮಾರಣ್ಣ ಎಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, DK ಬಂದು 2.25 ಕೋಟಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ತೆಗೆದುಕೊಂಡಿದ್ದಾರೆ. ಅದನ್ನು ತಗೊಂಡು ಹೋದವರು, ಅವ್ರು ಮಾಡಿದವರು ಸರ್ಕಾರಿ ಭೂಮಿ ಆಗೋಯ್ತು. ಆಗ ಸರ್ಕಾರ ಏನ್ ತೀರ್ಮಾನ ಮಾಡಬೇಕು ಮಾಡ್ತದೆ. ಕಮಿಟಿ ಅದು ಬೇರೆ. ಈಗ ಬೇರೆ ಪಾಪ ಅವ್ರದ್ದೇನಾದ್ರು ನೋವು ಕೊಡಿದ್ರೆ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಏನು ಅವಕೇನ್ ನಾನ್ ಯಾಕಪ್ಪ ಇದನ್ನ ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಅವಕೇನೆ ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವು ಕಡೆ 50% ತೆಗೆದುಕೊಳ್ತಾರೆ. ಈ ನೋಟಿಫಿಕೇಶನ್ ಆದ್ಮೇಲೆ ಮುಂದಕ್ಕೆ ತಗೊಂಡು ಹೋಗ್ಬೋದು. ಕೆಲವು 60% ತಗೊಂಡಿದ್ದಾರೆ. ಅದನ್ನ ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಈಸ್ಕೊಬಿಟ್ಟು ಆದ್ಮೇಲೆ ಕೊನೆಗೆ ವ್ಯವಸಾಯ ಮಾಡಕ್ ಬಿಡಕ್ಕಾಗ್ತದ? ಮಾಡ್ತೀವಿ ಅಂತ ಹೇಳಿ ಖಂಡಿತ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಡಿಸ್ಕ್ಲೋಸ್ ಮಾಡ್ತೀವಿ. ರೈತರ ಸಮೇತ ಯಾರು ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡೋದ್ರು, ಮಾಲ್ಕಿ ಎಷ್ಟು ತೆಗೆದುಕೊಂಡೋದ್ರು, ಏನ್ ತೆಗೆದುಕೊಂಡೋದ್ರು ಅಂತ ಎಲ್ಲ ಕಂಪ್ಲೀಟ್. ಇದೇನು ಯಾರು ಮುಚ್ಚಿಡಕ್ಕಾಗಲ್ಲ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಡ್ರೋನ್ ಸರ್ವೆ, ಲೈಡರ್ ಸರ್ವೆ, ಬೇರೆ ಸರ್ವೆ ಎಲ್ಲ ಮಾಡಿಸ್ತೀವಿ. ಎಲ್ಲ ಡಿಸ್ಕ್ಲೋಸ್ ಮಾಡ್ತೀವಿ. ಹೆಂಗೆ ಇದನ್ನ ಯಾವ್ದು ಮುಚ್ಚುವೆ. ನಿಮ್ಗೂ ಏನ್ ಬೇಕಾದ್ರೂ ದಾಖಲೆಗಳು ನೀವು ಕೂಡ ಕೇಳ್ಕೋಬಹುದು, ನಾವು ಡಿಸ್ಕ್ಲೋಸ್ ನೋಡಿ. ಅವಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಕ್ ಇಷ್ಟ ಇಲ್ಲ. ಅವರು ನಿಮ್ ಕೈಲಿ 2006 ಮಾಡಿದ್, ನೀವು ಮಾಡಿದ್ದು ಇದು. ನಮ್ಗೆ ನಾವು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಾಗ? ನಿಮ್ ಯಾವ ಹೈಕಮಾಂಡ್ ನೀವು ಕೊಟ್ಟಿದ್ರಿ? ಪ್ರೊಸೀಡಿಂಗ್ಸ್ ಮಾಡಿದಿರಿ ಡಿಟೇಲ್ಡ್.
ಪಟ್ಟಿ ಬೇಕಾ? ಎಲ್ಲೆಲ್ಲಿತ್ತು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯ್ತು, ಎಲ್ಲಿ ಜಮೀನು ತಗೊಂಡ್ರು, ಎಷ್ಟಕ್ಕೆ ಏನಾಯ್ತು ಅಂತ ಎಲ್ಲ ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೆಡಕಕ್ಕೆ ಹೋಗಬೇಡಿ ಅಷ್ಟೇ. ನಾನು ಐ ಆಮ್ ಟೆಲಿಂಗ್ ಯು. ಸರ್ ಬಿಡಿ ಸರ್. ಡಿ.ಕೆ. ಶಿವಕುಮಾರ್ ಅವರು ಕೂಡ ರೈತರ ವಿರೋಧ ರಿಪೋರ್ಟ್ ಬರೋ ನಾನು ಏನ್ ಹೇಳಬೇಕೋ ಹೇಳಿದ್ದೀನಿ. ಐ ವಿಲ್ ವೇಟ್ ಫಾರ್ ದಿ ರಿಪೋರ್ಟ್. ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರಕ್ಕೆ ಕೊಡೋರು ಕೊಟ್ಕೊಳ್ಳಿ. ಕುಮಾರಣ್ಣ ರೆಡ್ ಝೋನ್ ಅಲ್ಲಿ ಇಡು ಅಂತ ಹೇಳಿದ್ದಾರೆ, ಅದನ್ನ ಮುಂದುವರಿಸ್ತೀನಿ ಅಷ್ಟೇ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರೆ, ನನ್ನ ಸಹೋದ್ಯೋಗಿಗಳಂತ ಎಂ ಬಿ ಪಾಟೀಲ್ ರವರೇ, ನಮ್ಮ ಬಿಡದಿಗೆ ಸೇರಿದಂತ ಶಾಸಕರು, ಮಾಗಡಿ ಶಾಸಕರಾದಂಥ